Dear viewers, welcome back to our channel on the discussion of 2 marks questions. There is a girl by the tracks. Viewers, ನಾವು ಹಿಂದಿನ ವಿಡಿಯೋದಲ್ಲಿ ಈ ಲೆಸನ್ಗೆ ಸಂಬಂಧಪಟ್ಟಂಗೆ 2 marks ಕ್ವೆಶನ್ಸ್ಗಳನ್ನ ಒಂದು 4-5 ನೋಡಿದ್ವಿ. ಜನರಲ್ ಆಗಿ ಈ ಲೆಸನ್ ಅಲ್ಲಿ RC ಕ್ವಶನ್ ರಿಪೀಟ್ ಆಗಿದೆ. 2 marks ಕ್ವಶನ್ಸ್ ಕೂಡ ಸುಮಾರು ಸಾರಿ ಕೇಳಿದ್ದಾರೆ, ಒಂದು 2-3 ಸಾರಿ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಈಗ ನಾವು ನಿನ್ನೆ ಕ್ವಶನ್ಸ್ಗಳನ್ನ ಬಿಟ್ಟು ಇವತ್ತಿನ ಕ್ವಶನ್ಸ್ನ ಡೈರೆಕ್ಟ್ ಆಗಿ ಮೂವ್ ಆಗೋಣಂತೆ. ಸೊ ಇವತ್ತಿನ ಫಸ್ಟ್ ಕ್ವೆಶನ್ ನಾವೀಗ ಪಿಕ್ ಮಾಡೋದಾಯ್ತು ಅಂತಂದ್ರೆ, ಸೇ ದಿಸ್ ವೈ ಡಿಡ್ Baleshwar, this is a question, note down the question, want to thank the Gujarati truck driver. ಸೊ ಈ ಕ್ವೆಶನ್ ಅನ್ನ ಇವತ್ತು ನಾವು ಡಿಸ್ಕಷನ್ಗೆ ನೋಡೋಣ. ಸೊ ಲೆಸನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಆ ಲೆಸನ್ ಅಲ್ಲಿ ಏನು ಬರುತ್ತೆ ಅಂತ ನಿಮಗೆ ಐಡಿಯಾ ಇದೆ. ಸೊ ಇಲ್ಲಿ ನಮಗೆ ಬಂದಿರೋಂಥ ಕ್ವೆಶನ್ ಏನು ಅಂತಂದ್ರೆ, ವೈ ಡಿಡ್ ಬಲೇಶ್ವರ್ ವಾಂಟ್ ಟು ಥ್ಯಾಂಕ್ ಗುಜರಾತಿ ಟ್ರಕ್ ಡ್ರೈವರ್. ಆ ಟ್ರಕ್ ಡ್ರೈವರ್ಗೆ ಅವ್ನು ಯಾಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತಾನೆ ಅಂತ ಇಲ್ಲೊಂದು ಕ್ವಶನ್ ಇದೆ. ಸೊ ಇದಕ್ಕೆ ನಾವು ಆನ್ಸರ್ ಮಾಡಬೇಕಾದಾಗ ಒಂದಿಷ್ಟು ಪಾಯಿಂಟ್ಗಳನ್ನ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ದ ಫಸ್ಟ್ ಪಾಯಿಂಟ್ ಏನಂತಂದ್ರೆ, ಹಿ ಹೆಲ್ಪ್ಡ್ ಬಲೇಶ್ವರ್. ಯಾಕೆ ಅವ್ನು ಹೆಲ್ಪ್ ಮಾಡ್ತಾನೆ ಅಂತ, ಬಲೇಶ್ವರ್ ಟು ಶಿಫ್ಟ್ ಓಕೆ ರೋಮಾ ಟು ದಿ ಫಸ್ಟ್ ಹಾಸ್ಪಿಟಲ್. ಇದು ಫಸ್ಟ್ ಪಾಯಿಂಟ್. ಸೊ ಫಸ್ಟ್ ಹಾಸ್ಪಿಟಲ್ಗೆ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅವ್ನು ಹೆಲ್ಪ್ ಮಾಡ್ತಾನೆ. ಸೆಕೆಂಡ್ ಒನ್, ಹಿ ಗೇವ್ ಓಕೆ he gave his cell phone to Baleshwar. ಬಲೇಶ್ವರ್ಗೆ ತನ್ನ ಫೋನ್ ಕೊಡ್ತಾನೆ ಟು ಕಾಲ್ ದಿನೇಶಿಗೆ ಕಾಲ್ ಮಾಡೋದಕ್ಕೆ ಎರಡನೇ ಹೆಲ್ಪ್ ಮಾಡ್ತಾನೆ. ಥರ್ಡ್ ಒನ್, ಹಿ ಆಲ್ಸೋ ಶಿಫ್ಟೆಡ್ ಆರ್ ಹಿ ಆಲ್ಸೋ ಹೆಲ್ಪ್ಡ್. ನೋಡಿ, ಈ ಥರ ನೀವು ಆನ್ಸರ್ನ ಮಾಡ್ಬೋದು. ಹೆಲ್ಪ್ಡ್ ಬಲೇಶ್ವರ್ ಟು ಶಿಫ್ಟ್ ರೋಮಾ ಟು ಅನದರ್ ಹಾಸ್ಪಿಟಲ್. ಸೊ ಇನ್ನೊಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಈ 3 ಪಾಯಿಂಟ್ಗಳನ್ನು ನೀವಲ್ಲಿ ಏನು ಬರೀಬೇಕಾಗುತ್ತೆ, ಈ ಆನ್ಸರಲ್ಲಿ ಕವರ್ ಮಾಡಿದರೆ ನಿಮಗೆ ಫುಲ್ ಮಾರ್ಕ್ಸ್ ಏನಂದರೆ 2 ಮಾರ್ಕ್ಸಿಂದು ಕ್ವಶನ್ ಬರುತ್ತೆ. ಸೊ ಒನ್ಸ್ ಅಗೇನ್ ನಾನು ಕ್ವಶನ್ ರಿಪೀಟ್ ಮಾಡ್ತೀನಿ. ವೈ ಡಿಡ್ ಬಲೇಶ್ವರ್ ವಾಂಟ್ ಟು ಥ್ಯಾಂಕ್ ಗುಜರಾತಿ ಟ್ರಕ್ ಡ್ರೈವರ್. ಗುಜರಾತಿ ಟ್ರಕ್ ಡ್ರೈವರ್ನ ಅವ್ನು ಯಾಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತಾನೆ, ಥ್ಯಾಂಕ್ಸ್ ಹೇಳೋಕೆ ಆಗೋದಿಲ್ಲ. ಓ ಐ ಕುಡ್ ಥ್ಯಾಂಕ್ ಹಿಮ್ ಅಂತ ಬರ್ತಾ, ಐ ಕುಡಂಟ್ ಥ್ಯಾಂಕ್ ಹಿಮ್ ಅಂತ ನಿಮಗೊಂದು RC ಕ್ವಶನ್ ಇದೆ. ಅದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಏನಂದರೆ ಪಾಯಿಂಟ್ ನಂಬರ್ 16 ಇದೆ. ಆ ಲೈನ್ ಇದೆ, ಓ ಐ ಕುಡಂಟ್ ಥ್ಯಾಂಕ್ ಹಿಮ್ ಅಂತ ಇದೆ. ಅಲ್ಲಿ ಹಿಮ್ ಅಂದರೆ ಯಾರು, ಐ ಅಂದರೆ ಯಾರು, ಯಾಕೆ ಥ್ಯಾಂಕ್ಸ್ ಹೇಳಬೇಕಲ್ಲ, ನೀವು RC ಕ್ವಶನ್ ನೋಡಿ. ಅದೇ ಕ್ವಶನನ್ನು ಇಲ್ಲಿ ಏನು ಮಾಡಿದ್ದಾರೆ, ನಿಮಗೆ 2 ಮಾರ್ಕ್ಸ್ ಕ್ವಶನ್ಗೆ ರಿಪೀಟ್ ಆಗಿ ಈ ಕ್ವಶನನ್ನು ನಿಮಗೆ ಕೇಳಿದ್ದಾರೆ. ವೈ ಡಿಡ್ ಬಲೇಶ್ವರ್ ವಾಂಟ್ ಟು ಥ್ಯಾಂಕ್ ಗುಜರಾತಿ ಟ್ರಕ್ ಡ್ರೈವರ್. ಯಾಕೆ ಅವನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಟ್ಟ ಅಂತಂತೇಳಿ. ಓಕೆ, ಈಗ ನಾವು ಆನ್ಸರ್ನಲ್ಲಿ ರೆಡಿ ಮಾಡೋಣ. ಆನ್ಸರ್ಸ್ ಏನು ಬರೀಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಏನು ಪಾಯಿಂಟ್ಸ್ಗಳನ್ನ ನೀವು ಕವರ್ ಮಾಡಬೇಕು ಅಂತ ನಿಮ್ಗೆ ಐಡಿಯಾ ಬಂದಿದೆ. ಸೊ ನಾವು ಈಗ ಆನ್ಸರ್ನ ಸ್ಟಾರ್ಟ್ ಮಾಡಬೇಕಾದಾಗ, ಎಸ್, ಬಲೇಶ್ವರ್ ರಿಕ್ವೆಸ್ಟೆಡ್ ಈ ಥರ ಸ್ಟಾರ್ಟ್ ಮಾಡಿ ದ ಮೋಟರಿಸ್ಟ್ ಟು ಸ್ಟಾಪ್, ಡೈರೆಕ್ಟ್ ಆಗಿ ತಗೊಳ್ಳಿ, ಟು ಹೆಲ್ಪ್ ಹಿಮ್, ಬಟ್ nobody stopped the vehicles. ಸೊ ಇಲ್ಲಿ ದೇರ್ ವೆಹಿಕಲ್ಸ್ ಅಂತ ಬರಿಬೋದು, ವೆಹಿಕಲ್ಸ್ ಅಂತ ಬರಿಬೋದು. ಇದು ನಾಟ್ ವೆಹಿಕಲ್ಸ್, ವೆಹಿಕಲ್ಸ್ ಹೆಚ್ಚು ಸೈಲೆಂಟ್ ಆಗುತ್ತೆ. ಸ್ಟಾಪ್ಡ್ ದಿ ವೆಹಿಕಲ್ಸ್. ದೆನ್ ಗುಜರಾತಿ ಟ್ರಕ್ ಡ್ರೈವರ್ ಸ್ಟಾಪ್ಡ್ his vehicle or truck and helped Baleshwar to shift Roma to nearby hospital. ಅಲ್ಲಿ ಫಸ್ಟ್ ಹಾಸ್ಪಿಟಲ್ ಅಂತ ಬರೀರಿ ಅಥವಾ ನಿಯರ್ ಬೈ ಹಾಸ್ಪಿಟಲ್. ಇದನ್ನು ನೀವು ಫಸ್ಟ್ ಪಾಯಿಂಟಲ್ಲಿ ಇದನ್ನು ಬರಿಬೇಕಾಗುತ್ತೆ, ಹಾಸ್ಪಿಟಲ್. ಓಕೆ, ದೆನ್ he gave his cell phone to call ದಿನೇಶ್. ಸೊ ದಿನೇಶ್ ಕಾಲ್ ಮಾಡೋದಕ್ಕೆ ತನ್ನ ಫೋನನ್ನು ಕೊಡ್ತಾನೆ. ಆ್ಯಂಡ್ ಆಲ್ಸೋ
he helped Baleshwar to shift Roma to. ನೋಡಿ 3 ಪಾಯಿಂಟ್ಗಳು ಗೊತ್ತಿಟ್ಕೊಂಡ್ಬಿಟ್ಟು ಫಸ್ಟ್ ಒನ್ನು ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ ಹೆಲ್ಪ್ ಮಾಡ್ತಾನೆ, ಸೆಕೆಂಡ್ ಒನ್ನು ಫೋನ್ ಕೊಡ್ತಾನೆ, ಥರ್ಡ್ ಒನ್ ಏನಂದರೆ ಸೆಕೆಂಡ್ ಹಾಸ್ಪಿಟ್ಲಿಗೆ ಹೆಲ್ಪ್ ಮಾಡೋದು ಶಿಫ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾನೆ. ಸೊ ಐ ಆಲ್ಸೋ ಹೆಲ್ಪ್ ಬಲೇಶ್ವರ್ ಟು ಶಿಫ್ಟ್ ರೋಮಾ ಟು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಸೊ ಇಷ್ಟು ಏನಂತಂದ್ರೆ ನೀವು ಆನ್ಸರ್ಸ್ಗಳನ್ನು ಇಲ್ಲಿ ಬರಿಬೇಕಾಗುತ್ತೆ. ಈ ಪಾಯಿಂಟಿಗೆ ಈ 3 ಆನ್ಸರ್ಗಳನ್ನು ನೀವೇನಂತಂದರೆ ತೊಗೊಂಡು ಬರಬೇಕಾಗುತ್ತೆ. ಸೊ ದಿಸ್ ಇಸ್ ಹೌ ನೀವೇನಂತಂದರೆ ಆನ್ಸರ್ಸ್ಗಳನ್ನ ರೆಡಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ 3 ಪಾಯಿಂಟ್ಗಳನ್ನ ಕವರ್ ಮಾಡೋದಕ್ಕೆ ನಾನು ನಿಮಗೆಲ್ಲ ಹೇಳಿದ್ದೀನಿ. ನೀವೇನಂತಂದರೆ ಇದನ್ನು ಕರೆಕ್ಟಾಗಿ ಸರ್ ನೋಡ್ಕೊಳ್ಳಿ. ವಿ ಶಾಲ್ ರೀಡ್ ದ ಆನ್ಸರ್ ಒನ್ಸ್ ಅಗೇನ್. Baleshwar requested the motorist to help him, but nobody stopped the vehicles. ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿ ನಮಗೆ ಕ್ವಶನ್ ಇರುವಂಥದ್ದು ಗುಜರಾತಿ ಟ್ರಕ್ ಡ್ರೈವರ್ಗೆ ಯಾಕೆ ಥ್ಯಾಂಕ್ಸ್ ಮಾಡಲಿಲ್ಲ ಅನ್ನೋದು ಅಷ್ಟೇ ಇದೆ. ಅದರಲ್ಲಿ ಯಾಕೆ ಅವ್ನು ಇಂಪಾರ್ಟೆಂಟ್ ಆಗ್ತಾನೆ ಅನ್ನೋದಕ್ಕೆ ಈ ಪಾಯಿಂಟನ್ನು ನೀವು ಬರಿಬೇಕಾಗುತ್ತೆ. ಯಾರೂ ವೆಹಿಕಲ್ಗಳಲ್ಲಿ ಸ್ಟಾಪ್ ಮಾಡಲಿಲ್ಲ. ನೋ ಬಡಿ ಸ್ಟಾಪ್ಡ್ ದೇರ್ ವೆಹಿಕಲ್ಸ್ ಟು ಶಿಫ್ಟ್ ರೋಮಾ ಟು ಹಾಸ್ಪಿಟಲ್. ಸೊ ಬಲೇಶ್ವರ್ ರಿಕ್ವೆಸ್ಟೆಡ್ ದ ಮೋಟರಿಸ್ಟ್ ಟು ಹೆಲ್ಪ್ ಹಿಮ್, ಬಟ್ ನೋ ಬಡಿ ಸ್ಟಾಪ್ಡ್ ದ ವೆಹಿಕಲ್ಸ್. ಗುಜರಾತಿ ಟ್ರಕ್ ಡ್ರೈವರ್ ಸ್ಟಾಪ್ಡ್ ಇಸ್ ವೆಹಿಕಲ್. ಇದು ನೋಡಿ ಫಸ್ಟ್ ಪಾಯಿಂಟ್ ಏನಂದರೆ ತನ್ನ ವೆಹಿಕಲ್ನ ಸ್ಟಾಪ್ ಮಾಡ್ತಾನೆ. ಆ್ಯಂಡ್ ಆಲ್ಸೋ ಅವನು ಏನು ಮಾಡ್ತಾನೆ ಅಂತಂತಂದರೆ, ಸೊ ಹಿ ಹೆಲ್ಪ್ಡ್ ಬಲೇಶ್ವರ್ ಟು ಶಿಫ್ಟ್ ರೋಮಾ ಟು ನಿಯರ್ ಬೈ ಹಾಸ್ಪಿಟಲ್. ದೆನ್ ಹಿ ಗೇವ್ ಇಸ್ ಸೆಲ್ ಫೋನ್. ಇದು ಎರಡನೇ ಹೆಲ್ಪ್ ಅವ್ನು ಮಾಡ್ತಾರಂಥದ್ದು. ಸೊ ಎರಡನೇ ಹೆಲ್ಪ್ ಇದಾಗುತ್ತೆ. ಮೂರನೇ ಹೆಲ್ಪ್ ಏನಂದರೆ ಮತ್ತೆ ಯಾಕೆ ಏನು ಮಾಡ್ತಾನೆ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋದಕ್ಕೆ ಅವ್ನು ಹೆಲ್ಪ್ ಮಾಡ್ತಾನೆ. ಸೊ ದಸ್ 3 ಹೆಲ್ಪ್ಗಳನ್ನ ಅವ್ನು ಮಾಡೋದಕ್ಕೆ ಅವನಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕಿತ್ತು ಅಂತ ಬಲೇಶ್ವರ್ ಅಂದ್ಕೊತಾನೆ. ಸೊ ದಿಸ್ ಇಸ್ ದಿ ಆನ್ಸರ್. ಈಗ ನಾವು ಇನ್ನೊಂದು ಕ್ವೆಶನ್ ಅನ್ನು ನೋಡೋಣಂತೆ. ಈ ಕ್ವಶನ್ಗೆ ಆನ್ಸರ್ನ ಕರೆಕ್ಟಾಗಿ ತಿಳ್ಕೊಳ್ಳಿ. ಒಂದು ಸರಿ 2 ಸರಿ ವಿಡಿಯೋನ ನೋಡಿ ಮತ್ತು ಆನ್ಸರ್ನ ಬರೀರಿ. ಆಮೇಲೆ ನೀವು ಬರೀ ಕ್ವಶನನ್ನಷ್ಟೇ ಇಟ್ಕೋಬೇಕು. ಸೊ ಕ್ವಶನ್ ಅಷ್ಟೇ ತೊಗೊಂಡ್ಬಿಟ್ಟು ಆನ್ಸರ್ನ ಬರೆಯೋದಕ್ಕೆ ಟ್ರೈ ಮಾಡಿ. ನಿಮಗೆ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ರೈಟ್ ದ ಕ್ವೆಶನ್ ಈಸ್, ವೈ ಹ್ಯಾಡ್ ರೋಮಾ ಫಾಲನ್ ಬೈ ದಿ ಟ್ರ್ಯಾಕ್ಸ್. ಈ ಒಂದು ಕ್ವಶನನ್ನು ಇಲ್ಲಿ ನಿಮಗೆ ಕೇಳಿದ್ದಾರೆ. ವೈ ಹ್ಯಾಡ್ ರೋಮಾ ಫಾಲನ್ ಫ್ರಮ್ ದ ಟ್ರ್ಯಾಕ್ಸ್. ಸೊ ದಿಸ್ ವಾಸ್ ಆಸ್ಕ್ಡ್ ಇನ್ ಜೂನ್ 2018. ಸೊ ಈ ವರ್ಷ ಇದೊಂದು 2 months ಕ್ವೆಶನನ್ನು ನಿಮಗವರು ರೇಸ್ ಮಾಡಿದ್ದಾರೆ. ವೈ ಹ್ಯಾಡ್ ರೋಮಾ ಫಾಲನ್ ಫ್ರಮ್ ದಿ ಟ್ರೈನ್. ಆ ಟ್ರೈನಿಂದ ಅವಳು ಯಾಕೆ ಬಿದ್ಲು, ಎಲ್ಲಿ ಬಿದ್ಲು ಅಂತ ಹೇಳಿದ್ರೆ ಬೈ ದ ಟ್ರ್ಯಾಕ್ಸ್ ಅಂತ ನಿಮಗೆ ಪಾಯಿಂಟನ್ನು ಕೊಟ್ಟಿದ್ದಾರೆ. ಸೊ ಆ ಟ್ರ್ಯಾಕ್ಸ್ ಪಕ್ಕದಲ್ಲಿ ಅವಳು ಯಾಕೆ ಬಂದು ಬಿದ್ಲು ಅನ್ನೋದನ್ನು ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ನಿಮಗೆ ಟೆಕ್ಸ್ಟ್ ಬುಕ್ಕನ್ನು ನೀವು ನಿಮ್ಮ ಜೊತೆಗೆ ಇಟ್ಕೊಂಡಿರಿ, ಯಾವಾಗಲೂ ಹೇಳ್ತಾ ಇರ್ತೇನೆ. ಆ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಅಂತಂತಂದರೆ ಫಸ್ಟ್ ಮತ್ತು ಸೆಕೆಂಡ್ ಪಾಯಿಂಟ್ಗಳನ್ನ ನೀವು ನೋಡಿಕೊಂಡ್ರೆ ನೀಟಾಗಿ, ಫಸ್ಟ್ ಪಾಯಿಂಟಿಂದು ಲಾಸ್ಟ್ ಪಾಯಿಂಟ್ ಲೈನ್ಸ್ಗಳನ್ನ ನೋಡಿ, ಸೆಕೆಂಡ್ ಪಾಯಿಂಟಲ್ಲಿ ಕೂಡ ನಿಮಗೆ ಆನ್ಸರ್ ಸಿಗುತ್ತೆ. ಅವಳು ಯಾಕೆ ಬಿದ್ಲು ಅಂತಂದರೆ, ಅವಳು ಏನು ಮಾಡ್ತಾಳೆ, ಆ ಪ್ಯಾಕ್ ಆಗಿರೋಂಥ ಕೋಚಲ್ಲಿ ಹತ್ತೋದಕ್ಕೆ ಟ್ರೈ ಮಾಡ್ತಾಳೆ. ಆ್ಯಂಡ್ ಶಿ ವಾಸ್ ಜಾಮ್ಡ್ ಬಿಟ್ವೀನ್ ದ ಅದರ್ ವುಮೆನ್. ನಾವು ಬೇರೆ ಹೆಣ್ಮಕ್ಳ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಡ್ತಾಳೆ. ಆವಾಗ ಒಂದು ಒಳ್ಳೆ ಪ್ಲೇಸಲ್ಲಿ ನೋಡಿ ನಿಂತ್ಕೋಬೇಕು ಅನ್ನೋಷ್ಟೊಳಗೆ ಯಾರೋ ಅವಳನ್ನ ಪುಷ್ ಮಾಡಿಬಿಡ್ತಾರೆ. ಆವಾಗ ಅವಳು ಏನಾಗ್ತಾಳೆ, ಆ ಟ್ರ್ಯಾಕ್ ಪಕ್ಕದಲ್ಲಿ ಬೀಳ್ತಾಳೆ. ಸೊ ಈ 3 ಪಾಯಿಂಟ್ಗಳನ್ನ ನೀವು ಇಲ್ಲಿ ಏನು ಮಾಡಬೇಕಾಗುತ್ತೆ, ಕವರ್ ಮಾಡಬೇಕಾಗುತ್ತೆ. ಓಕೆ, ರೋಮಾ ಟ್ರೈಡ್ ಟು ಎಂಟರ್ ದಿ ಓಕೆ ಫುಲ್ಲಿ ಪ್ಯಾಕ್ಡ್ ಲೇಡೀಸ್ ಕಂಪಾರ್ಟ್ಮೆಂಟ್. ಇದನ್ನು ಫಸ್ಟ್ ಪಾಯಿಂಟಲ್ಲಿ ಬರೀಬೇಕು. ರೋಮಾ ಟ್ರೈ ಟು ಎಂಟರ್ ದಿ ಫುಲ್ಲಿ ಪ್ಯಾಕ್ಡ್ ಲೇಡೀಸ್ ಕಂಪಾರ್ಟ್ಮೆಂಟ್. ಆ ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿ ಹತ್ತೋದಕ್ಕೆ ಅವಳು ಏನು ಮಾಡ್ತಾಳೆ, ಟ್ರೈ ಮಾಡ್ತಾಳೆ. ರೈಟ್. ದೆನ್ ಹತ್ತುತ್ತಾ ಇದ್ದಂಗೆ ಟ್ರೈ ಟು ಸೆಟಲ್ ಇನ್ ಎ ಕಾರ್ನರ್ ಅಂತ ಇದೆ. ಆವಾಗ ಏನಾಗುತ್ತೆ, ಸಡನ್ಲಿ ದ ಟ್ರೈನ್ ಮೂವ್. ಟ್ರೈನ್ ಏನಾಗುತ್ತೆ, ಮೂವ್ ಆಗುತ್ತೆ. ಶಿ ವಾಸ್ ಜಾಮ್ಡ್. ಓಕೆ, ಶಿ ವಾಸ್ ಜಾಮ್ಡ್ ಬಿಟ್ವೀನ್ ಅದರ್ ವುಮನ್. ಸೊ ಅಲ್ಲಿ ಬೇರೆ ಬೇರೆ ಲೇಡೀಸ್ ಇರ್ತಾರೆ ಆ ಕೋಚಲ್ಲಿ, ಅವ್ರ ಮಧ್ಯದಲ್ಲಿ ಏನಾಗ್ತಾರೆ ಸಿಕ್ಕೊಂಡ್ಬಿಡ್ತಾಳೆ. ಸೊ ಶಿ ವಾಸ್ ಜಾಮ್ಡ್ ಬಿಟ್ವೀನ್ ಅದರ್ ವುಮನ್. ಆ್ಯಂಡ್ ಶಿ ಟ್ರೈಡ್ ಟು ಫೈಂಡ್ ಸಮ್ safer place but got
ಪುಷ್ಡ್. ಸೊ ಅವಳು ಏನು ಮಾಡ್ತಾಳೆ, ಒಂದು ಹತ್ತಿರ ಪ್ಲೇಸನ್ನು ಹುಡುಕ್ಬೇಕು, ಸೇಫಾಗಿ ನಿಂತ್ಕೋಬೇಕು ಅನ್ನೋಷ್ಟರೊಳಗೇನೆ ಸಡನ್ ಆಗಿ ಅವಳು ಏನಂದರೆ ಅವಳನ್ನ ಯಾರೋ ಏನು ಮಾಡಿಬಿಡ್ತಾರೆ, ತಳ್ಳಿ ಬಿಡ್ತಾರೆ. ದೆನ್ ಅವಾಗ ಅವಳು ಏನು ಮಾಡ್ತಾಳೆ, ಆ ರೈಲ್ವೇಸ್ ದಲ್ಲಿರೋಂಥ ಸ್ಟೀಲ್ ರೇಲಿಂಗನ್ನು ಹಿಡ್ಕೊಳಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಅವಳಿಗೆ ಅದೇನಂದರೆ ಸಾಧ್ಯ ಆಗೋದಿಲ್ಲ, ಕೆಳಗಡೆ ಬಿದ್ದು ಬಿಡ್ತಾಳೆ. ಸಿ ದ್ಯಾಟ್ ಶಿ ಟ್ರೈಡ್ ಟು ಹೋಲ್ಡ್ ಸ್ಟೀಲ್ ರೇಲಿಂಗ್ above, but was not possible. ಸೊ ಅವಳಿಗೆ ಅದು ಪಾಸಿಬಲ್ ಆಗೋದಿಲ್ಲ. ದೆನ್ ಶಿ ಫೆಲ್ ಡೌನ್ ಬಿಲೋ ಎ ಮೀಟರ್ ಬೈ ದಿ ಟ್ರ್ಯಾಕ್ಸ್. ಇಷ್ಟು ಪಾಯಿಂಟನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ. ಸೊ ಇದನ್ನು ಆನ್ಸರ್ ಮಾಡಬೇಕಾದಾಗ ಇಲ್ಲಿ ಜನರಲ್ ಆಗಿ ನೀವು ಥಿಂಕ್ ಮಾಡಿ, ಇಮ್ಯಾಜಿನೇಷನ್ ಮಾಡಿಕೊಂಡು ಬರೀರಿ. ಫಸ್ಟ್ ಇನ್ನೊಂದ್ಸಲ ನಾನು ನಿಮಗೆ ಇಮ್ಯಾಜಿನೇಷನ್ ಹೇಳ್ತೇನೆ. ವೈ ಹ್ಯಾಡ್ ರೋಮಾ ಫಾಲನ್ ಬೈ ದ ಟ್ರ್ಯಾಕ್ಸ್ ಅಂತ ಹೇಳಿ, ಯಾಕೆ ಅವಳು ಬಿದ್ಲು ಅಂತ. ಯಾಕೆ ಬಿದ್ಲು ಅಂತಂದರೆ, ನೀವು ಟ್ರೈನ್ ಒಳಗಿದ್ಲು, ಅದಕ್ಕೆ ಬಿದ್ದಾಗ ಟ್ರ್ಯಾಕ್ ಮೇಲೆ ಬೀಳೋಕ್ಕಾಗಲ್ಲ ಅಂತ ಆ ಥರ ಆನ್ಸರ್ ಬರೀಬಾರ್ದು. ಆ ಟ್ರ್ಯಾಕ್ ಪಕ್ಕದಲ್ಲಿ ಬೀಳೋದಕ್ಕೆ ಕಾರಣ ಏನು ಅಂತಂದರೆ, ಅವಳು ಆ ಕೋಚಲ್ಲಿ ಹತ್ತಕ್ಕೆ ಟ್ರೈ ಮಾಡ್ತಾಳೆ. ರೋಮಾ ಟ್ರೈ ಟು ಎಂಟರ್ ದ ಫುಲ್ಲಿ ಪ್ಯಾಕ್ಡ್ ಲೇಡೀಸ್ ಕಂಪಾರ್ಟ್ಮೆಂಟ್. ಸಡನ್ಲಿ ದ ಟ್ರೈನ್ ಮೂವ್ಡ್. ಆದರೆ ಏನಾಗುತ್ತೆ, ಟ್ರೈನ್ ಅಂತ ಮೂವ್ ಆಗಿಬಿಡ್ತದೆ. ದೆನ್ ಶಿ ವಾಸ್ ಜಾಮ್ಡ್ ಬಿಟ್ವೀನ್ ಅದರ್ ವುಮೆನ್. ಆ ಮಧ್ಯದಲ್ಲಿ ಸಿಕ್ಕೊಂಡ್ಬಿಡ್ತಾಳೆ. ಶಿ ಟ್ರೈ ಟು ಫೈಂಡ್ ಸಮ್ ಸೇಫರ್ ಪ್ಲೇಸ್ ಬಟ್ ಗಾಟ್ ಪುಷ್ಡ್. ಆದರೆ ಅವಳನ್ನ ಯಾರೋ ತಳ್ಳಿಬಿಡ್ತಾರೆ. ತಳ್ತಾ ಇದ್ದಂಗೆ ಅವಳು ಏನು ಮಾಡ್ತಾಳೆ, ಆ ಮೇಲೆ ರೀಲಿಂಗ್ ಇರ್ತಾಳೆ, ಅದನ್ನು ಹಿಡಿಬೇಕು ಅಂತ ಟ್ರೈ ಮಾಡ್ತಾಳೆ. ಬಟ್ ಇಟ್ ವಾಸ್ ನಾಟ್ ಪಾಸಿಬಲ್. ಅವಳಿಗೆ ಸಾಧ್ಯ ಆಗೋದಿಲ್ಲ. ಅವಳೇನಾಗ್ತಾಳೆ, ಕೆಳಗಡೆ ಬಿದ್ದುಬಿಡ್ತಾಳೆ. ಸೊ ಈ ಒಂದು ಕ್ವೆಶನನ್ನು ನೀವು ಕರೆಕ್ಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್ಗೆ ನಾವು ಹೋಗೋಣಂತೆ. ವಾಟ್ ವ್ಯಾಲ್ಯೂಸ್ ಕ್ಯಾನ್ ವಿ ಲರ್ನ್ ಫ್ರಮ್ ದಿ ಲೆಸನ್ there is a girl by the tracks. ಸೊ ಈ ಕ್ವೆಶನನ್ನು ಇಲ್ಲಿ ಕೇಳಿದ್ದಾರೆ. ಕ್ವೆಶನ್ ಆನ್ಸರ್ ರಿಪೀಟ್ ಮಾಡ್ತೀವಿ ನೋಡಿ. ವಾಟ್ ವ್ಯಾಲ್ಯೂಸ್ ಕ್ಯಾನ್ ವಿ ಲರ್ನ್ ಅಂತ ಇದೆ. ಸೊ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ ಜೂನ್ 2020 ಕ್ವೆಶನನ್ನು ಕೇಳಿದ್ದಾರೆ. ವಾಟ್ ವ್ಯಾಲ್ಯೂಸ್ ಕ್ಯಾನ್ ವಿ ಲರ್ನ್. ಸೊ ಈ ಲೆಸನಲ್ಲಿ ಏನನ್ನು ನಾವು ಕಲಿಬೋದು ಅನ್ನೋದನ್ನು ಅಲ್ಲಿ ಕೇಳಿದ್ದಾರೆ. ವಾಟ್ ವ್ಯಾಲ್ಯೂಸ್ ಕ್ಯಾನ್ ವಿ ಲರ್ನ್ ಫ್ರಮ್ ದ ಲೆಸನ್ ದೇರ್ ಇಸ್ ಅ ಗರ್ಲ್ ಬೈ ದಿ ಟ್ರ್ಯಾಕ್ಸ್. ಸೊ ಏನೇನು ವಿಷಯಗಳನ್ನ, ಯಾವ ವ್ಯಾಲ್ಯೂಗಳನ್ನ ಕಲಿಬೋದು ಅಂತ ಇಲ್ಲಿ ಕೇಳಿದ್ದಾರೆ. ಯಾವ ಮೌಲ್ಯಗಳನ್ನು ಕಲಿಬೋದು. ವ್ಯಾಲ್ಯೂಸ್ ಅಂದರೆ ಮೌಲ್ಯಗಳು. ಸೊ ಸುಮಾರು ಮೌಲ್ಯಗಳಿದ್ದಾವೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋದಕ್ಕೆ. ಒಂದೊಂದು ಲೆಸನನ್ನು ಒಂದೊಂದು ಮೌಲ್ಯದ ಮೇಲೆ ಇಟ್ಟಿದ್ದಾರೆ. ಸಿ ಇದರಲ್ಲಿ ಬರೋಂಥ ಒಂದು ವ್ಯಾಲ್ಯೂ ಏನು ಅಂತಂದರೆ ಕಂಪ್ಯಾಷನ್. ಸೊ ಕಂಪ್ಯಾಷನ್ ಅಂತ ಹೇಳ್ತೇವೆ ಅಂದರೆ, ನಾವು ಇನ್ನೊಬ್ಬರ ಮೇಲೆ ಏನು ಮಾಡಬೇಕಾಗುತ್ತೆ, ಕರುಣೆಯನ್ನು ತೋರಿಸ್ಬೇಕಾಗತ್ತೆ ಅಂತದನ್ನು ತೋರಿಸ್ತೇವೆ. ಸಿ ಇಲ್ಲಿ ನಾವೇನಂತಂದರೆ, ಈ ಲೆಸನ್ಗೆ ಸಂಬಂಧಪಟ್ಟಂಗೆ ಏನನ್ನು ಕಲಿಬೋದು ಅಂದರೆ, ನಾವು ಸ್ವಾರ್ಥ ಅನ್ನೋದನ್ನು ಬಿಟ್ಟು, ಸೊ ಅಂದರೆ ನಮಗೆ ಮಾತ್ರ ಇದಿದೆ, ಬೇರೆಯವ್ರಿಗೆ ಇಲ್ಲ ಅನ್ನೋದನ್ನು, ಅಥವಾ ನನಗೆ ಮಾತ್ರ, ನನಗೆ ಸಂಬಂಧಪಟ್ಟವ್ರು ಮಾತ್ರ ನನಗೆ ಅನ್ನೋದನ್ನು ನಾವು ಬಿಡಬೇಕಾಗುತ್ತೆ. ಬಿಟ್ಟು ಯಾರಾದರೂ ಕಷ್ಟದಲ್ಲಿದ್ದಾಗ ಅವರಿಗೆ ನಾವು ಸಹಾಯ ಮಾಡಬೇಕು ಅನ್ನೋದನ್ನು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಸಿ ದ ಮೇನ್ ವ್ಯಾಲ್ಯೂಸ್ ವಿ ಕ್ಯಾನ್ ಲರ್ನ್ ಫ್ರಮ್ ದಿಸ್ ಲೆಸನ್ ಆರ್ ಲವ್ ಆ್ಯಂಡ್ ಕಂಪ್ಯಾಷನ್. ಸೊ ಇಲ್ಲಿ ಲವ್ ಆ್ಯಂಡ್ ಕಂಪ್ಯಾಷನನ್ನು ಇಲ್ಲಿ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವ ಲವ್ ಎಲ್ಲಿಂದ ಬಂತು ಅಂತ ನಿಮಗೆ ಕ್ವಶನ್ ಬರ್ಬೋದು. ಒಂದನೇದೇನೆಂದರೆ, ರೋಮಾ ಶಿ ವಾಸ್ ವರ್ಕಿಂಗ್ ಆ್ಯಸ್ ದಿ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಶಿ ಲವ್ಡ್ ಹರ್ ಜಾಬ್ ಆಫ್ ಕನೆಕ್ಟಿಂಗ್ ಆ್ಯಂಡ್ ಟಾಕಿಂಗ್ ಟು ದ ಪೀಪಲ್. ಈ ಪಾಯಿಂಟಲ್ಲಿ ನಿಮಗೆ ಬರುತ್ತೆ. ಅಂದರೆ ನೀವು ಯಾವುದೇ ಕೆಲಸ ಮಾಡ್ತಾಯಿರಿ, ಬೇರೆ ಬೇರೆ ವ್ಯಾಲ್ಯೂಸ್ಗಳನ್ನ ನೀವು ಇಲ್ಲಿ ಮಾರ್ಕ್ಔಟ್ ಮಾಡ್ಬೋದು, ತೊಂದರೆ ಇಲ್ಲ. ಆದರೆ ಸಾಮಾನ್ಯವಾಗಿ ಇಲ್ಲಿ ನಾವು ಎರಡನ್ನು ನಾನು ಇಲ್ಲಿ ಮಾರ್ಕ್ಔಟ್ ಮಾಡಿದ್ದೇನೆ, ಇನ್ನು ಬೇರೆ ಬೇರೆಯನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಸೆಕೆಂಡ್ ಒನ್, ಇಲ್ಲಿ ಲವ್ ಎಲ್ಲಿ ಬರುತ್ತೆ ಅಂತಂದರೆ, ಡಾಕ್ಟರ್ ಅನಿಲ್ ಅಗರ್ವಾಲ್ ಏನಿದ್ದಾನೆ, ಆತ ಏನು ಮಾಡ್ತಾನೆ, ಇಮಿಡಿಯೇಟಾಗಿ ಪೇಷಂಟನ್ನು ನೋಡಿದ ತಕ್ಷಣವೇ ಅವಳನ್ನ ಏನು ಮಾಡ್ತಾನೆ, ICUಗೆ ಅಡ್ಮಿಟ್ ಮಾಡ್ಕೊಳ್ತಾನೆ. ಸೊ ಇಟ್ ಶೋಸ್ ದ್ಯಾಟ್ ಹೀ ಟು ಲವ್ಡ್ ಹಿಸ್ ಜಾಬ್. ಅವನು ಏನು ಮಾಡ್ತಾನೆ, ತನ್ನ
ಜಾಬನ್ನು ಇಷ್ಟಪಡ್ತಾ ಇದ್ದಾನೆ. ಎರಡು ಪಾಯಿಂಟ್ಗಳು ನಮಗೆ ಲವ್ ಮೇಲೆ ಬರುತ್ತೆ. ಸೊ ಒಂದು, ರೋಮಾ ತನ್ನ ಜಾಬನ್ನು ಇಷ್ಟಪಡ್ತಾಳೆ. ರೋಮಾ ಲವ್ಸ್ ಹರ್ ಜಾಬ್. ಸೆಕೆಂಡ್ ಒನ್, ಡಾಕ್ಟರ್ ಅನಿಲ್ ಅಗರ್ವಾಲ್ ಲವ್ಸ್ ಹಿಸ್ ಜಾಬ್ ಆಫ್ ಟ್ರೀಟಿಂಗ್ ದ ಪೀಪಲ್. And she loved connecting the people, and he loved treating the people when they are in need. ಸೊ ಇಲ್ಲಿ ಲವ್ ಬರುತ್ತೆ. ಕಂಪ್ಯಾಷನ್ ಇದೆ ನೋಡಿ, ದಿಸ್ ಮೇನ್ಲಿ ರೆಫರ್ಸ್ ಟು ಬಲೇಶ್ವರ್ ಆ್ಯಂಡ್ ಗುಜರಾತಿ ಟ್ರಕ್ ಡ್ರೈವರ್ ಆ್ಯಂಡ್ ಈವನ್ ಟು ಡಾಕ್ಟರ್ ಅನಿಲ್ ಅಗರ್ವಾಲ್. ಈ ಮೂರು ಜನಕ್ಕೆ ಕಂಪ್ಯಾಷನ್ ಅಪ್ಲೈ ಆಗುತ್ತೆ. ಅಂದರೆ ಈ ಮೂರು ಜನ ಏನು ಮಾಡ್ತಾರೆ, ತಮ್ಮ ಒಂದು ವೃತ್ತಿಯಲ್ಲಿದ್ದಾಗ ಕೂಡ ಒಂದು ಏನಂದರೆ ಪ್ರೀತಿಯನ್ನು, ಕರುಣೆಯನ್ನು ತೋರಿಸ್ಬೇಕನ್ನೋದನ್ನು ಅವರು ತೋರಿಸ್ತಾರೆ. ಕಂಪ್ಯಾಷನ್ ಬರುತ್ತೆ. ಸೊ ಇಲ್ಲಿ ಎರಡನ್ನು ನಾವಿಲ್ಲಿ ಕಲಿಬೋದು ಅಂತಂತೇಳಿ. ಸಿ ದಟ್ ಲವ್ ಆ್ಯಂಡ್ ಕಂಪ್ಯಾಷನ್ ಅಂತ ಇದೆ. ಇಲ್ಲಿ ಬಲೇಶ್ವರ್ ಆ್ಯಂಡ್ ಗುಜರಾತಿ ಟ್ರಕ್ ಡ್ರೈವರ್ಸ್ ಹೆಲ್ಪ್ಡ್ ರೋಮಾ ಹೂ ವಾಸ್ ಸ್ಟ್ರೇಂಜರ್ ಟು ದೆಮ್. ಅವಳು ಯಾರು ಅಂತಲೇ ಗೊತ್ತಿರೋದಿಲ್ಲ ಬಲೇಶ್ವರ್ಗೆ ಮತ್ತು ಟ್ರಕ್ ಡ್ರೈವರ್ಗೆ. ಆದರೆ ಅವರಿಬ್ಬರು ಏನು ಮಾಡ್ತಾರೆ ಅಂತಂದರೆ ಆಕೆಗೆ ಹೆಲ್ಪ್ ಮಾಡೋಕ್ಕೆ ಹೋಗ್ತಾರೆ. ಸಿ ದೇ ಹೆಲ್ಪ್ಡ್ ರೋಮಾ ಹೂ ವಾಸ್ ಸ್ಟ್ರೇಂಜರ್ ಟು ದೆಮ್. ಇದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ದೆನ್ ನೆಕ್ಸ್ಟ್ ಏನು ಅಂತಂದರೆ ಡಾಕ್ಟರ್ ಅನಿಲ್ ಅಗರ್ವಾಲ್. ಡಾಕ್ಟರ್ ಅನಿಲ್ ಅಗರ್ವಾಲ್ ವಿತೌಟ್ ಎನಿ ಪೇಪರ್ ವರ್ಕ್ ಅಡ್ಮಿಟೆಡ್ ರೋಮಾ ಟು ICU. ಸೊ ಅವನೇನು ಮಾಡ್ತಾನೆ, ಅನಿಲ್ ಅಗರ್ವಾಲ್ ಕೂಡ ಅವಳನ್ನ ಅಡ್ಮಿಟ್ ಮಾಡ್ಕೊಳ್ತಾನೆ, ಯಾವುದೇ ಪೇಪರ್ ವರ್ಕನ್ನು ತೊಗೊಳ್ಳಾರ್ದಂಗೆ. ICU ಅಂತ ಇದೆ ನೋಡಿ, ಆನ್ಸರ್ ಹೇಳ್ತೀನಿ ನಿಮಗೆ. ಲಾಂಗ್ ಫಾರ್ಮ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ನಾವಲ್ಲಿ ಕರೀತೇವೆ. ಕನ್ನಡದಲ್ಲಿ ಇದಕ್ಕೆ ತುರ್ತು ನಿಗಾ ಘಟಕ ಅಂತ ಕರೀತಾರೆ. ಅಂದರೆ ಯಾರಿಗೆ ತುಂಬ ಇಂಪಾರ್ಟೆಂಟ್ ಆಗಿ, ಇಮಿಡಿಯೇಟ್ ಆಗಿ, ಸೀರಿಯಸ್ ಆಗಿ ಟ್ರೀಟ್ಮೆಂಟ್ ಬೇಕಾಗಿರುತ್ತೆ, ಅವ್ರನ್ನ ಇಲ್ಲಿ ಶಿಫ್ಟ್ ಮಾಡ್ತಾರೆ ICUನಲ್ಲಿ. ಇಲ್ಲಿ 24 hours ರೌಂಡ್ ದ ಕ್ಲಾಕ್ ಏನಾದರೂ ಅವ್ರಿಗೆ ಟ್ರೀಟ್ಮೆಂಟ್ ಸಿಗ್ತಾ ಇರುತ್ತೆ. ಟ್ರೀಟ್ಮೆಂಟ್ಗಿಂತ ಇಂಪಾರ್ಟೆಂಟಾಗಿ ಅಬ್ಸರ್ವೇಷನ್ ಇರುತ್ತೆ. ಆ ಪೇಷಂಟಲ್ಲಿ ಏನೇನು ಚೇಂಜಸ್ ಆಗ್ತಾ ಇರೋ ಅಬ್ಸರ್ವೇಷನ್ ನೋಡ್ತಾರೆ ICU. ಸೊ ಇಲ್ಲಿ ಇವರಿಬ್ಬರು ಏನು ಮಾಡ್ತಾರೆ ಅಂತಂದರೆ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಡಾಕ್ಟರ್ ಅನಿಲ್ ಅಗರ್ವಾಲ್ ಏನು ಮಾಡ್ತಾನೆ, ಯಾವುದೇ ಪೇಪರ್ ವರ್ಕ್ ಇರಲಾರ್ದಂಗೆ ಏನು ಮಾಡ್ತಾನೆ, ಅಡ್ಮಿಟ್ ಮಾಡ್ತಾನೆ. ದಸ್ ವಿ ಟು ಬಿ ರೆಡಿ ಟು ಎನಿ ಪರ್ಸನ್ ಇನ್ ಟ್ರಬಲ್. ಇಷ್ಟನ್ನು ಕವರ್ ಮಾಡಿ ಸಾಕಾಗುತ್ತೆ. ಸೊ ಅದಕ್ಕೆ ನಾವು ಏನಂದರೆ ರೆಡಿ ಇರಬೇಕು ಯಾವಾಗ. ವಿ ಟು ಬಿ ರೆಡಿ ಟು ಎನಿ ಪರ್ಸನ್ ಇನ್ ಟ್ರಬಲ್. ಅದು ಯಾಕೆ ರೆಡಿ ಇರಬೇಕು ಅಂದರೆ, ರೆಡಿ ಟು ಹೆಲ್ಪ್ ಎನಿ ಒನ್ ಆರ್ ಎನಿ ಪರ್ಸನ್ ಇನ್ ಟ್ರಬಲ್. ಯಾರು ಸಮಸ್ಯೆಯಲ್ಲಿರ್ತಾರೆ, ಕಷ್ಟದಲ್ಲಿರ್ತಾರೆ, ಅವ್ರಿಗೆ ನಾವು ಹೆಲ್ಪ್ ಮಾಡೋದಕ್ಕೆ ರೆಡಿ ಇರಬೇಕು ಅಂತ ನಮಗಿಲ್ಲಿ ಗೊತ್ತಾಗುತ್ತೆ. ರೈಟ್. ಸೊ ನೆಕ್ಸ್ಟ್ ಕ್ವೆಶನನ್ನು ನಾವೀಗ ನೋಡಿ. ಇನ್ನು ಕ್ವೆಶನ್ ಸರಿ ಓದ್ಬಿಡ್ತೀವಿ ನೋಡಿ. ವಾಟ್ ವ್ಯಾಲ್ಯೂಸ್ ಕ್ಯಾನ್ ವಿ ಲರ್ನ್ ಫ್ರಮ್ ದ ಲೆಸನ್ ದೇರ್ ಈಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತ ಇದೆ. ಇದಕ್ಕೆ ಆನ್ಸರ್ ಏನಂದರೆ, ಮೇನ್ ವ್ಯಾಲ್ಯೂಸ್ ಯು ಕ್ಯಾನ್ ಲರ್ನ್ ಫ್ರಮ್ ದಿಸ್ ಲೆಸನ್ ಆರ್ ಲವ್ ಆ್ಯಂಡ್ ಕಂಪ್ಯಾಷನ್. ಬಲೇಶ್ವರ್ ಆ್ಯಂಡ್ ಗುಜರಾತಿ ಟ್ರಕ್ ಡ್ರೈವರ್ ಹೆಲ್ಪ್ಡ್ ರೋಮಾ who was stranger to them. Dr. Anil Agarwal, without any paperwork, admitted Roma to hospital, ICU, or into ICU. Thus, we to be ready to help any person in trouble. ಇದನ್ನು ನಾವಿಲ್ಲಿ ಕಲ್ಕೊಂತೀವಿ ಅಂತ ಹೇಳ್ತಾ ಇದ್ದಾರೆ. The next questionಗೆ ಹೋಗಿದ್ರೆ, ಇಲ್ಲಿ next question ಇದೆ. So that why was Roma not treated in the nearby hospital? ಸೊ ನಿಯರ್ ಬೈ ಹಾಸ್ಪಿಟಲ್ಗೆ ಬರ್ತಾರೆ, ಅಲ್ಲಿ ಅವಳಿಗೆ ಯಾಕೆ ಟ್ರೀಟ್ಮೆಂಟು ಸಿಗೋದಿಲ್ಲ ಅಂತ ಇಲ್ಲೊಂದು ಕ್ವೆಶನ್ ಇದೆ. ಸೊ ಇದು ನಿಮಗೆ ಆನ್ಸರ್ ಆಲ್ಮೋಸ್ಟ್ ಗೊತ್ತಿರ್ತದೆ. ಫಸ್ಟ್ ಏನು ಮಾಡ್ತಾನೆ, ಆ ಟ್ರಕ್ ಡ್ರೈವರ್ ಸಿಕ್ಕ ತಕ್ಷಣವೇ ಅಲ್ಲೊಬ್ಬ ಪೊಲೀಸ್ ಬರ್ತಾನೆ. ಆ ಕಾಪ್ ಏನು ಮಾಡ್ತಾನೆ, ಟ್ರಾಫಿಕ್ ಪೊಲೀಸ್ ಬಂದುಬಿಟ್ಟು ಹೇಳ್ತಾನೆ, ಈ ಹುಡುಗಿನ ಐರೋಲಿಗೆ ತೊಗೊಂಡು ಹೋಗ್ರಿ ಅಂತ ಹೇಳ್ತಾನೆ. ಅದ್ರ ಮೇಲೆ ಒಂದು ಕ್ವೆಶನನ್ನು ನಾವು ನೋಡೋಣಂತೆ. ಸೊ ಐರೋಲಿ ತೊಗೊಂಡ್ರು ಹೋಗ್ರಿ ಅಂದಾಗ ಅಲ್ಲಿ ಏನು ಮಾಡ್ತಾನೆ, ಬಲೇಶ್ವರ್ ಹೇಳ್ತಾನೆ, ಬೇಡ, ಅದು ದೂರ ಆಗುತ್ತೆ, ಇನ್ನೊಂದು ಪ್ಲೇಸ್ ಇದೆ ಅಂತ ಹೇಳ್ತಾನೆ. ದೇರ್ ಇಸ್ ಎ ಕ್ಲೋಸರ್ ಪ್ಲೇಸ್ ಐ ನೋ ಆಫ್ ಅಂತ ಒಂದು ಲೈನನ್ನು ಹೇಳ್ತಾನೆ. ಯಾಕೆ ಅಲ್ಲಿ ತೊಗೊಂಡೋದಾಗ ಅವಳಿಗೆ ಟ್ರೀಟ್ಮೆಂಟ್ ಸಿಗಲಿಲ್ಲ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಇದಕ್ಕೆ ಆನ್ಸರ್ನ ನಾವು ಬರೀಬೇಕಾದಾಗ ಈ ಥರ ಸ್ಟಾರ್ಟ್ ಮಾಡೋಣ. ಬಲೇಶ್ವರ್ ಆ್ಯಂಡ್ ಟ್ರಕ್ ಡ್ರೈವರ್
took Roma to a nearby hospital. ಸೊ ನಿಯರ್ ಬೈ ಹಾಸ್ಪಿಟಲ್ಗೆ ಅವ್ಳನ್ನ ಏನು ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಎಸ್, ಬಟ್ ಶಿ ವಾಸ್ ಜಸ್ಟ್ ಗಿವನ್ ಫಸ್ಟ್ ಏಡ್. ಅವಳಿಗೆ ಓನ್ಲಿ ಫಸ್ಟ್ ಏಡನ್ನು ಕೊಡ್ತಾರೆ. ಬಿಕಾಸ್ ಯಾಕೆ ಅಂತಂತಂದರೆ ದ್ಯಾಟ್ ಹಾಸ್ಪಿಟಲ್ ಹ್ಯಾಡ್ ನೋ ಪರ್ಸನೇಲ್. ನೋಡಿ, ಈ ವರ್ಡ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇಕ್ವಿಪ್ಮೆಂಟ್ಸ್ that were needed for the treatment. ಇಷ್ಟು ಪಾಯಿಂಟನ್ನು ನೀವು ಇಲ್ಲಿ ಬರಿಬೇಕಾಗುತ್ತೆ. ಸೊ ಅವಳನ್ನ ಯಾಕೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಅಂದರೆ, ಕರ್ಕೊಂಡು ಹೋದಾಗ ಅವಳಿಗೆ ಅಲ್ಲಿ ಏನಾಗುತ್ತೆ ಅಂತಂದರೆ ಟ್ರೀಟ್ಮೆಂಟ್ ಸಿಗೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಯಾಕೆ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂತಂತಂದರೆ, ಅಲ್ಲಿ ಏನೇನು ಪ್ರಾಬ್ಲಮ್ ಇರುತ್ತೆ ಅವಳಿಗೆ ಅಂತಂದರೆ, ಒಂದು, ಆ ಹಾಸ್ಪಿಟ್ಲಲ್ಲಿ ನೋ ಪರ್ಸನೇಲ್ ಅಂತ ಇರ್ತದೆ. ಅಂದರೆ ಇಲ್ಲಿ ಯಾರು ಒಳ್ಳೆ ಡಾಕ್ಟರ್ಸ್ ಇರೋದಿಲ್ಲ, ಓನ್ಲಿ ಆನ್ ಡ್ಯೂಟಿ ಡಾಕ್ಟರ್ ಮಾತ್ರ ಇರ್ತಾರೆ. ಪರ್ಸನೇಲ್ ಅಂದರೆ ಸಿಬ್ಬಂದಿಗಳು ಅಂತ ನಾವಿಲ್ಲಿ ತಗೊಳ್ತೇವೆ. ಸೆಕೆಂಡ್ ಒನ್ನಲ್ಲಿ ಇಕ್ವಿಪ್ಮೆಂಟ್ ಇರೋದಿಲ್ಲ. ಆಕೆಗೆ ಏನೇನು ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತು. ಸೊ ಲ್ಯಾಕ್ ಆಫ್ ಪರ್ಸನೇಲ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್ ಅಂತ ಅಲ್ಲೊಂದು ವರ್ಡ್ ನಮಗೆ ಬರುತ್ತೆ. ಸೊ ಅಲ್ಲಿ ಆ ಫೆಸಿಲಿಟಿ ಅಲ್ಲಿ ಇರೋದಿಲ್ಲ, ಆಕೆಗೆ ಟ್ರೀಟ್ಮೆಂಟ್ ಕೊಡೋಂಥ ಫೆಸಿಲಿಟಿ. ಅದಕ್ಕೇನು ಅಂತಂದರೆ ಜಸ್ಟ್ ಅವಳಿಗೆ ಇಲ್ಲಿ ಓನ್ಲಿ ಫಸ್ಟ್ ಏಡನ್ನು ಕೊಡ್ತಾರೆ. ಕ್ವಶನ್ ನೋಡಿ, ವೈ ವಾಸ್ ರೋಮಾ ನಾಟ್ ಟ್ರೀಟೆಡ್ ಇನ್ ದ ನಿಯರ್ ಬೈ ಹಾಸ್ಪಿಟಲ್ ಅಂತ ಇಲ್ಲಿದೆ. ಬಲೇಶ್ವರ್ ಆ್ಯಂಡ್ ಟ್ರಕ್ ಡ್ರೈವರ್ ಟುಕ್ ರೋಮಾ ಟು ನಿಯರ್ ಬೈ ಹಾಸ್ಪಿಟಲ್ ಬಟ್ ಶಿ ವಾಸ್ ಜಸ್ಟ್ ಗಿವನ್ ಫಸ್ಟ್ ಏಡ್. ಅಲ್ಲಿ ಓನ್ಲಿ ಫಸ್ಟ್ ಏಡ್ ಮಾತ್ರ ಕೊಡ್ತಾನೆ, ಟ್ರೀಟ್ಮೆಂಟೇ ಕೊಡೋದಿಲ್ಲ ಅಂತಲ್ಲ, ಅದಕ್ಕೆ ಅಲ್ಲಿ ಬರೆದಿದ್ದೀನಿ ಫಸ್ಟ್ ಏಡ್. ಬಿಕಾಸ್ ದ್ಯಾಟ್ ಹಾಸ್ಪಿಟಲ್ ಹ್ಯಾಡ್ ನೋ ಪರ್ಸನೇಲ್, ಅಲ್ಲಿ ಒಳ್ಳೆ ಡಾಕ್ಟರ್ಸ್ ಇರಲಿಲ್ಲ. ಆ್ಯಂಡ್ ಇಕ್ವಿಪ್ಮೆಂಟ್, ಬೇರೆ ಬೇರೆ ಮಷಿನ್ಗಳು ಇರೋದಿಲ್ಲ. ದ್ಯಾಟ್ ವೇರ್ ನೀಡೆಡ್ ಫಾರ್ ದಿ ಟ್ರೀಟ್ಮೆಂಟ್, ಅವ್ರು ಟ್ರೀಟ್ಮೆಂಟ್ ಕೊಡೋದಕ್ಕೆ ಏನೇನು ಬೇಕಾಗಿತ್ತು ಅಲ್ಲಿ ಅಂದರೆ ಆ ಮಷಿನ್ಸ್ಗಳು ಇರೋದೇ ಇದ್ದದಕ್ಕೆ ಅವಳಿಗೆ ಏನಂದರೆ ಇದನ್ನು ಇದು ಮಾಡಲಿಲ್ಲ ಅಂತಂತೇಳಿ. ಓಕೆ, ಅದು ಲಾಸ್ಟ್ ಕ್ವೆಶನನ್ನು ಈಗ ನಾವು ನೋಡೋಣ. ವೈ ವಾಸ್ ಬಲೇಶ್ವರ್ ನಾಟ್ ರೆಡಿ ಟು ಟೇಕ್ ರೋಮಾ ದ ಗರ್ಲ್ ಅಂತ ಬರ್ಬೋದು ಟು ಐರೋಲ್. ಸೊ ಐರೋಲ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ತೊಗೊಂಡೋಗೋದಕ್ಕೆ ಯಾಕೆ ಅವನು ಒಪ್ಪೋದಿಲ್ಲ ಅಂತ ಇಲ್ಲಿಗೆ ಕ್ವಶನ್ ಇದೆ. ವೈ ವಾಸ್ ಬಲೇಶ್ವರ್ ನಾಟ್ ರೆಡಿ ಟು ಟೇಕ್ ರೋಮಾ ಟು ಐರೋಲಿ. ಸೊ ಇಲ್ಲಿ ಈ ಕ್ವಶನ್ಗೆ ಆನ್ಸರ್ನ ಫಸ್ಟ್ ಅದನ್ನು ಯಾರು ಸಜೆಸ್ಟ್ ಮಾಡ್ತಾರೆ ಐರೋಲ್ಗೆ ಹೋಗೋದಕ್ಕೆ ಅದನ್ನು ನೀವು ಇಲ್ಲಿ ಬರಿಬೇಕಾಗುತ್ತೆ. ಎಸ್, ದ ಟ್ರಾಫಿಕ್ ಪೊಲೀಸ್ ಅವನು ಸಜೆಸ್ಟ್ ಮಾಡ್ತಾನೆ. ದ ಟ್ರಾಫಿಕ್ ಪೊಲೀಸ್ ರೈಟ್ ಸಜೆಸ್ಟೆಡ್ ಬಲೇಶ್ವರ್, ಅಲ್ಲಿವರೆಗೂ ನಮಗೆ ಅವಳ ಹೆಸರು ಕೂಡ ಗೊತ್ತಿರೋದಿಲ್ಲ, ಟು ಟೇಕ್ ದ ಗರ್ಲ್ ಟು ಐರೋಲಿ ಹಾಸ್ಪಿಟಲ್, ಆ ಹಾಸ್ಪಿಟಲ್ಗೆ ತಗೊಂಡೋಗ್ರಿ ಅಂತ ಅವನೇನು ಮಾಡ್ತಾನೆ, ಸಜೆಸ್ಟ್ ಮಾಡ್ತಾನೆ. ಎಸ್, ಅವನು ಹೇಳ್ತಾನೆ ಟೇಕ್ ದ ಗರ್ಲ್ ಟು ಹಾಸ್ಪಿಟಲ್ ಅಂತ ಹೇಳ್ತಾನೆ. ದೇರ್ ಇಸ್ ಎ ಹಾಸ್ಪಿಟಲ್ ಅಂತ ಹೇಳ್ತಾನೆ, ಅಲ್ಲೊಂದು ಹಾಸ್ಪಿಟಲಲ್ಲಿ ತೊಗೊಂಡೋಗ್ರಿ ಅಂತ ಹೇಳಿ. ಬಟ್ ಐರೋಲಿ ವಾಸ್ ಎಟ್ ಲೀಸ್ಟ್ 10 kilometers ಅವೇ ಫ್ರಾಮ್ ದ್ಯಾಟ್ ಪ್ಲೇಸ್. ಸೊ ಅಲ್ಲಿ ಅದು 10 ಕಿಲೋಮೀಟರ್, ಅಟ್ಲೀಸ್ಟ್ ಅಂದರೆ ಒಂದು 10 ಕಿಲೋಮೀಟರ್ ದೂರ ಇರ್ತದೆ. ಅವರಿರೋ ಪ್ಲೇಸಿಂದ 10 ಕಿಲೋಮೀಟರ್ ದೂರ ಇರ್ತೀವಿ, ಪಾಯಿಂಟ್ ಕವರ್ ಮಾಡಬೇಕಾಗುತ್ತೆ. ದ ಟ್ರಾಫಿಕ್ ಪೊಲೀಸ್ ಸಜೆಸ್ಟೆಡ್ ಬಲೇಶ್ವರ್ ಟು ಟೇಕ್ ದ ಗರ್ಲ್ ಟು ಐರೋಲಿ ಹಾಸ್ಪಿಟಲ್, ಬಟ್ ಐರೋಲಿ ವಾಸ್ ಅಟ್ ಲೀಸ್ಟ್ 10 kilometers away from that place. It was difficult to move in the ಹೆವಿ ಟ್ರಾಫಿಕ್ ಅಲ್ಲಿ ಅವ್ರಿಗೆ ಹೋಗೋದಕ್ಕೆ ಕಷ್ಟ ಆಗ್ತಾ ಇರ್ತದೆ. ಸೊ ಬಲೇಶ್ವರ್ ವಾಸ್ ನಾಟ್ ರೆಡಿ ಟು ಟೇಕ್ ದ ಗರ್ಲ್ ಟು ಐರೋಲಿ. ಸೊ ಅವನು ಐರೋಲಿಗೆ ಕರ್ಕೊಂಡು ಹೋಗೋದಕ್ಕೆ ಅವಳನ್ನ ಇಷ್ಟಪಡೋದಿಲ್ಲ, ಅದು ಬೇಡ, ನಿಯರ್ ಬೈ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಲ್ಲೊಂದು ಹೇಳ್ತಾನೆ. ಸೊ
ಸೊ ಡಿಯರ್ ವ್ಯೂವರ್ಸ್, ಇಷ್ಟು ಕ್ವಶನ್ಸ್ಗಳನ್ನ ನಾವು ಇವತ್ತು ನೋಡಿದ್ದೇವೆ. ಈ ಕ್ವಶನ್ಸ್ಗಳನ್ನ ಕರೆಕ್ಟಾಗಿ ನೋಡಿ ಕೇಳ್ಕೊಳ್ಳಿ, ಮತ್ತು ಅದನ್ನು ಯಾವ ವರ್ಡ್ಗಳನ್ನ ಯಾವ ಥರ ಓದಬೇಕು ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಅದಾದಮೇಲೆ ಇದರಲ್ಲಿ ಇನ್ನು 3 ಮಾರ್ಕ್ಸ್ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಆ 3 ಮಾರ್ಕ್ಸ್ ಕ್ವಶನ್ಸ್ ಅನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗೋಣ ಅಂತ. ಸೊ ಕರೆಕ್ಟಾಗಿ ನೀವು ಎಕ್ಸಾಮ್ಗೆ ಪ್ರಿಪರೇಷನನ್ನು ಮಾಡಿ ಒಳ್ಳೆ ಮಾರ್ಕ್ಸನ್ನು ನೀವೇನು ಮಾಡಬೇಕಾಗುತ್ತೆ, ತೆಗಿಬೇಕಾಗುತ್ತೆ ಅಂತ ಹೇಳ್ತಾ, ಸೊ ನಾವು ಲೆಟ್ಸ್ ಕನ್ಕ್ಲೂಡ್ ದ ಕ್ಲಾಸ್. ನಾಳೆ ಮತ್ತೊಂದು ಟಾಪಿಕ್ ಜೊತೆಗೆ ನಾವು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣಂತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಹ್ಯಾವ್ ಎ ನೈಸ್ ಡೇ.